ಸಗದಾಗಿತ್ತು, ಸೂಪರ್ ಆಗಿತ್ತು, ಫ್ಯಾಂಟಾಸ್ಟಿಕ್. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಟಿಕೆಟ್ ತಗೊಂಡಿದ್ಕೆ? ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಆರಾಮಾಗಿ ಗೆದ್ರಲ್ಲ. ಸೋತಿದ್ರು ಹೌದು RCB. ಹೌದು. ಈ ಸಲ ಗೆದ್ದಿದ್ದಾರೆ, ಹೆಂಗ್ ಅನ್ಸುತ್ತೆ? ಅದು ಕೂಡ ಲಾಸ್ಟ್ ಮ್ಯಾಚ್ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, ಹೆಂಗ್ ಅನ್ಸುತ್ತೆ? ಅದ್ಭುತವಾಗಿತ್ತು. ಲಾಸ್ಟ್ ಮ್ಯಾಚ್ ಏನ್ ಸೋತಿದ್ರಲ್ಲ, ಈ ಮ್ಯಾಚ್ ತೀರ್ಸ್ಕೊಂಡಿದ್ದಾರೆ. ಯಾಕಂದ್ರೆ ಒಂದೇ ಬಾಲ್ ಏನ್ ಕಿಂಗ್ ಕೊಹ್ಲಿ ಕ್ಯಾಚ್ ಬಿಟ್ರಲ್ಲ, ಅವಾಗೆ ನಾವು ಮ್ಯಾಚ್ ಗೆದ್ವಿ. ದೇವದತ್ ಪಡಿಕಲ್ 50 ಹೊಡೆದಿದ್ದು ನಮ್ಗೆ ಅದ್ಭುತವಾಗಿ. ನಮ್ಮ ಮನೆ ಮಗ ಅವನು 50 ಹೊಡೆದಿದ್ದು ಬಹಳ ಖುಷಿ ಆಗ್ತಿದೆ. ಇವತ್ತು RCB ಅವರು ವಿಜಯ ಪತಾಕೆನ ಹಾರಿಸಿದ್ರು. ನೆಕ್ಸ್ಟ್ ಕಪ್ ನಮ್ದೇನಾ ಅಥವಾ ಏನು? ಅಬ್ವಿಯಸ್ಲಿ ನಮ್ದೆ. ನಂಬಿಟ್ಟು ಯಾರು ಹೊಡಿತಾರೆ. ಇನ್ನು 6 ಸೀಸನ್ ನಮ್ದೆ. ಯಾಕಂದ್ರೆ RCB ಅವ್ರಿಗೆ ಯಾವತ್ತಿದ್ರು ನಾವು ನಮ್ಮವರು ಯಾವತ್ತೂ ಗೆಲ್ಲೇಬೇಕು. ಜೈ RCB. ಚೆನ್ನಾಗಿದ್ದೀವಿ. ಸಖತ್ತಾಗಿ ಮ್ಯಾಚ್ ಆಡಿದ್ರು ಸರ್. ಮ್ಯಾಚ್ ಇವತ್ತು ಮ್ಯಾಚ್ ಇವತ್ತು ಆಕ್ಚುಲಿ ನಾನು ಅನ್ಕೊಂಡಿದ್ದೆ 100 ಹೊಡಿತಾರೆ ಅಂತ ವಿರಾಟ್ ಕೊಹ್ಲಿ. ಆಕ್ಚುಲಿ ಅವರು 100 ಹೊಡಿಲಿಲ್ಲ, ಆದ್ರೂ ಕೂಡ ಟೀಮ್ ನೋಡಿದ್ರು. ಆಕ್ಚುಲಿ ನಾನು 17 ಓವರ್ ಅಲ್ಲಿ ಮುಗಿದೋಗುತ್ತೆ ಅನ್ಕೊಂಡಿದ್ದೆ, ಆದ್ರೆ 18 ಓವರ್ ಅಲ್ಲಿ ಮುಗಿದೋಯ್ತು. ವೆರಿ ಫ್ಯಾಂಟಾಸ್ಟಿಕ್ ಮ್ಯಾಚ್ ಇವತ್ತು. ಇವತ್ತು GTನು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಮತ್ತೆ RCB ಅವರು ಗೆದ್ದಿದ್ದಾರೆ ಅನ್ನೋ ಖುಷಿ ಇಲ್ಲಿ ಬರೋರ್ ಮುಖದಲ್ಲಿ ಸಿಕ್ಕಾಪಟ್ಟೆ ಕಾಣಿಸ್ತಾ ಇದೆ. ಗೆದ್ದಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ 200 ಇರಬಾರ್ದಾಗಿತ್ತು. 220 ಪ್ಲಸ್ ಹೊಡೆದಿದ್ರೆ ನಮ್ಗೆ ಇನ್ನೂ ಜೋಶ್ ಬರ್ತಿತ್ತು ಆಡೋದು ನೋಡೋದಕ್ಕೆ. ಆಕ್ಚುಲಿ ಅವರು 220 ಹೊಡೆದಿದ್ರು ಕೂಡ ನಮ್ಗೆ 230 ತನಕ ಹೊಡೆಯೋ ಚಾನ್ಸಸ್ ಇತ್ತು, 40 ತನಕ ಹೊಡಿತಿತ್ತು. ಫಸ್ಟ್ ಬ್ಯಾಟಿಂಗ್ ಏನಾದ್ರು ಆಗದಿದ್ರೆ ನಾವು 250 to 45 to 50 ಮ್ಯಾಕ್ಸಿಮಮ್ ಹೊಡಿತಾ ಇದ್ವಿ. ಆಕ್ಚುಲಿ 200 ಹೊಡೆದ್ರು ಅಂದ್ರೆ ನೋಡಕ್ಕೆ ಒಂದು ಕ್ಯೂರಿಯಾಸಿಟಿ ಬಂತು. ಟಕ್ಕರಿಂಗ್ ಮ್ಯಾಚ್. ಆಕ್ಚುಲಿ 150 180 ಒಳಗಡೆ ಗುಜರಾತ್ ಏನಾರು ಮಾಡಿದಿದ್ರೆ ಬೋರ್ ಆಗ್ತಿತ್ತು ನೋಡಕ್ಕೆ. ಗುಜರಾತ್ ಅವ್ರು ಹೇಗೆ ಆಡಿದ್ರು? ಫ್ಯಾಂಟಾಸ್ಟಿಕ್. ಈ ಫೀಲ್ಡ್ ಅಲ್ಲಿ 200, ಈ ಗ್ರೌಂಡ್ ಅಲ್ಲಿ 200 ಇದ್ದೇ ಇರುತ್ತೆ. ಅದ್ರಲ್ಲೂ ಕೂಡ ಘಟಾನುಘಟಿ ಆಟಗಾರರು ಇದ್ದಾರೆ. ಸೊ ನಿಮಗೆ ಇವಾಗ ಅಥವಾ ಭಯ ಏನಾದ್ರು ಆಗಿತ್ತಾ RCB ಅವ್ರು ಗೆಲ್ತಾರೋ ಇಲ್ವೋ ಅನ್ನೋಂಥದ್ದು ಏನಾದ್ರು? ಇಲ್ಲ, ಜಸ್ಟ್ ಅದು ಭಯ ಯಾರಿಗೂ ಇರಲಿಲ್ಲ. ಗ್ಯಾರಂಟಿ 100% ಗೆಲ್ತಾರಂತ ಗೊತ್ತಿತ್ತು. 110%. ಯಾಕಂದ್ರೆ ಯಾರು ಸರ್ ಕ್ರೇಜಿ ಆಗಿ ಯಾರು ಆಡಿದ್ರು ಇವತ್ತು? ವಿರಾಟ್ ಕೊಹ್ಲಿ. ಅಬ್ಸಲ್ಯೂಟ್ಲಿ ವಿರಾಟ್ ಕೊಹ್ಲಿ, ದೇವದತ್ ಪಡಿಕಲ್, ವಿರಾಟ್ ಕೊಹ್ಲಿ ಬೆಟರ್ ಬ್ಯಾಟಿಂಗ್. ದೇವದತ್ ಪಡಿಕಲ್ ಔಟ್ ಆದಾಗ ವಿರಾಟ್ ಕೊಹ್ಲಿ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಒಂದು 6 ಹೊಡಿತಾರಲ್ವಾ, ಆ ಮೂಮೆಂಟ್ ಹೆಂಗಿತ್ತು ಸರ್? ಸಖತ್ತಾಗಿ ಜೋಶ್ ಇತ್ತು, ಸಖತ್ತಾಗಿತ್ತು. ಅಂಡ್ ವಿರಾಟ್ ಕೊಹ್ಲಿ ಔಟ್ ಆದಾಗ ಸ್ವಲ್ಪ ನರ್ವಸ್ ಅದು ಆಯ್ತು. ಆಕ್ಚುಲಿ ಅವ್ರು 100 ಹತ್ತತ್ರ ಬಂದಿದ್ರು. ಮೇ ಬಿ ಇನ್ನೊಂದು 1 hour 1.5 hour ಇದ್ದಿದ್ರೆ 100% ಅದು 100 ಆಗಿರೋದು. ಥ್ಯಾಂಕ್ ಯು ಸೋ ಮಚ್. ವಿರಾಟ್ ಕೊಹ್ಲಿ ಮತ್ತೆ ದೇವದತ್ ಪಡಿಕಲ್ ಅದ್ಭುತವಾಗಿ ಆಡಿದ್ದಾರೆ. ಹಿಂಗೆ ಫಾರ್ಮ್ ಕಂಟಿನ್ಯೂ ಮಾಡಿದ್ರೆ ಈ ಸತಿನೂ ಕಪ್ ನಮ್ದೆ. ಓಕೆ, GT ಅವ್ರದ್ದು ತ್ರಿಮೂರ್ತಿಗಳದ್ದು ಅಸ್ತ್ರ ವರ್ಕೌಟ್ ಆಗ್ಲಿಲ್ವಾ? ಇಲ್ಲ, ಏನು ಆಗಿಲ್ಲ. ಕಂಪ್ಲೀಟ್ ಅವರ ಅಟ್ಯಾಕ್, ಬೌಲಿಂಗ್ ಅಟ್ಯಾಕ್ ಏನೂ ವರ್ಕ್ ಆಗಿಲ್ಲ. ಹಾಗಾದ್ರೆ RCB ಇವತ್ತು ವಿಜಯ ಪತಾಕೆ ಹಾರಿಸಿದ್ರು ಅನ್ಸುತ್ತೆ. ಹೌದು. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.